ನಮ್ಮ ಕುಮಾರಣ್ಣ ವಿಶೇಷ ಚೇತನ ಕಾಳಿದಿರುವಷ್ಟು ಯಾವ ಮುಖ್ಯಮಂತ್ರಿಗೂ ಇಲ್ಲ. ಯಾವ ಮುಖ್ಯಮಂತ್ರಿಗೂ ಇದುವರೆಗೂ ಯಾವ ಮುಖ್ಯಮಂತ್ರಿಗೂ ಇಲ್ಲ. ಕರ್ನಾಟಕ ಜನತೆ ಅರ್ಥ ಮಾಡ್ಕೋಬೇಕಾಗಿತ್ತು. ಕುಮಾರಣ್ಣನ ಇನ್ನೊಂದ್ಸರಿ ತರಬೇಕಾಗಿತ್ತು, ಅಧಿಕಾರಕ್ಕೆ ತಂದಿಲ್ಲ. ಆಗ 2 ಲಕ್ಷ ರೂಪಾಯಿ ಮನ್ನಾ ಮಾಡಿದ್ರು. ಕುಮಾರಣ್ಣವರು 2028ಕ್ಕೆ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಯ್ತದೆ. ನಾನು ಕಾಯ್ತಾ ಇದ್ದೀನಿ, ಯಾವ್ದಾದ್ರು ಒಂದು ಫಂಕ್ಷನ್ ಆದಾಗ ಬಂದ್ರೆ ಮುಖ್ಯಮಂತ್ರಿ ಜೊತೆ ಡಿಸ್ಕಸ್ ಮಾಡ್ಬೇಕು. ಏನ್ ಸರ್ ಮಾಡಿದ್ದೀರಿ ಅಂತ ಮಾತಾಡೋಣ ಅಂತ ಇದ್ದೀವಿ. ನಾವು ಈ ಗ್ಯಾರಂಟಿಗಳೆಲ್ಲ ಕೊಟ್ಬಿಟ್ಟಂದ್ರಲ್ಲ ಸರ್, ರಾಜ್ಯದ ಅಂಗವಿಕಲರು ಏನ್ ಅನ್ಯಾಯ ಮಾಡಿದ್ರ? ಸತ್ಯವಂತ ಮಾಡೋರಲ್ಲ, ಗ್ಯಾರಂಟಿಗಳು ಫ್ರೀ ಪಾಸ್ ಮಾಡೋರು ಕಾಂಗ್ರೆಸ್ ಸರ್ಕಾರ ಮಾಡ್ಬೋದಾಯ್ತಲ್ಲ ಸರ್. ಉಚಿತ 2,000 ಕೊಡ್ತಾವ್ರಲ್ಲ, ಯಾರು ನಮ್ಮ ತಲೆ ಮೇಲೆ ಹಾಕ್ತಾವ್ರೆ? ಏನಕ್ಕೆ ಮಾಡಿದ್ರು ನೋಡಿ ಸರ್. ವಿಕಲಚೇತನರಿಗೆ ರಾಜ್ಯದಲ್ಲಿ ಪ್ರಥಮ, ಇಂಡಿಯಾದಲ್ಲೇ ಪ್ರಥಮ ಮಂಡ್ಯದಲ್ಲಿ ಮಾಡ್ತಾ ಇರೋದು 386 ಜನಕ್ಕೆ. ಇನ್ನು ವಿಶೇಷ ಚೇತನರಿಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಲಿ MP ನಮ್ಮ ಕುಮಾರಣ್ಣ ವಿಶೇಷ ಚೇತನಕ್ಕೆ ಕಾಳಿದಿರುವಷ್ಟು ಯಾವ ಮುಖ್ಯಮಂತ್ರಿಗೂ ಇಲ್ಲ. ಯಾವ ಮುಖ್ಯಮಂತ್ರಿಗೂ ಇದುವರೆಗೂ ಯಾವ ಮುಖ್ಯಮಂತ್ರಿಗೂ ಇಲ್ಲ. ಪ್ರಥಮ ಬಾರಿಗೆ ಇವಾಗ ಕೊಡ್ತಾ ಇರೋದು ಬಹಳ ಖುಷಿ. ಮಂಡ್ಯ ಜಿಲ್ಲೆ ಜನತೆಗೆ, ಇಡೀ ಕರ್ನಾಟಕ ಜನತೆ ನೋಡ್ತಾರೆ ಇವತ್ತು. ಯಾಕೆ ಕುಮಾರಣ್ಣ ಇಂತ ಗಾಡಿ ಕೊಡ್ತಾವ್ರೆ ವಿಶೇಷ ಚೇತನರಿಗೆ ಅಂತ. ಇದೊಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ಫಂಕ್ಷನ್ ಮಾಡ್ತಾರ ಕುಮಾರಣ್ಣ. ಬಹಳ ಸಂತೋಷಕರ ಸರ್. ಮಾತಾಡ್ತಾರೆ ಕುಮಾರಣ್ಣ 20 ತಿಂಗಳಾದ್ರಲ್ಲ ಆಗ ರಾಜ್ಯದ ಅಭಿವೃದ್ಧಿ ಕೆಲಸಗಳು ಮಾಡೋರು ರೈತರ ಪರ 26 ಕೋಟಿ ಪ್ರಥಮ. ಬಿಜೆಪಿ ಅನ್ನೋಂಗಿಲ್ಲ, JDS ಅನ್ನೋಂಗಿಲ್ಲ, ಕಾಂಗ್ರೆಸ್ ಅನ್ನೋಂಗಿಲ್ಲ. ಬಡ ಬಲ್ಲಿದ ಪ್ರತಿಯೊಂದು 26 ಕೋಟಿ ಮನ್ನಾ ಮಾಡಿದ್ರು. ಕರ್ನಾಟಕ ಜನತೆ ಅರ್ಥ ಮಾಡ್ಕೋಬೇಕಾಗಿತ್ತು. ಕುಮಾರಣ್ಣನ ಇನ್ನೊಂದ್ಸರಿ ತರಬೇಕಾಗಿತ್ತು, ಅಧಿಕಾರಕ್ಕೆ ತಂದಿಲ್ಲ. ತಂದಿಲ್ಲ, ಏನಕ್ಕೆ ಮಾಡಿಲ್ಲ. ಆಮೇಲೆ 14 ತಿಂಗಳಿಗೆ ಮುಖ್ಯಮಂತ್ರಿ ಆದ್ರು. ಆಗ ಏನು ಜನಪರ ಕೆಲಸ ಮಾಡ್ಲಿಲ್ವಾ? ಆಗ 2 ಲಕ್ಷ ರೂಪಾಯಿ ಮನ್ನಾ ಮಾಡಿದ್ರು. 2 ಲಕ್ಷ ಮನ್ನಾ ಮಾಡಿದ್ರು. ನಮ್ಮ ರಾಜ್ಯದ ಜನತೆ ರೈತರು ಅರ್ಥ ಮಾಡ್ಕೊಂಡೆ ಇನ್ ಮುಂದಾದ್ರು. ಈಗಿನ ಸರ್ಕಾರ ನೋಡಿ ಬೇಜಾರಾಗ್ಬಿಟ್ಟು ಕರ್ನಾಟಕ ಜನತೆಗೆ 2028ಕ್ಕೆ ಮುಖ್ಯಮಂತ್ರಿ ಆಯ್ತಾರೆ ಅಂತ ಭರವಸೆ ಐತೆ. ಹಾಗೆ ಆಗ್ತಾರೆ ಸರ್, ಇನ್ನೇನು ತೊಂದ್ರೆ ಸರ್. ಅವ್ರು ಏನ್ ಗೊತ್ತಾ, ಅವ್ರ ಇದು ಮಾಮೂಲಿ ರಾಜಕೀಯದ ಮೇಲೆ ಇದ್ದೇ ಇರ್ತದೆ. ಅದು ಅವ್ರವ್ರ ಸಂಬಂಧಪಟ್ಟಂಗೆ ಮಾತಾಡ್ತಾರೆ. ಉದಯ್ ಮಾತಾಡ್ತಾರೆ, ರವಿ ಗಾಣಿಗವ್ರು ಜಾಸ್ತಿ ಮಾತಾಡೋಕಿಲ್ಲ. ಉದಯ್ ಅವ್ರು ಬಹಳ ಸಿಕ್ಕಾಪಟ್ಟೆ ಮಾತಾಡೋರೆ. ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರು ಅನುಭವಿಸ್ತಾರೆ ಅಷ್ಟೇ, ಇನ್ನೇನು ತೊಂದ್ರೆ ಇಲ್ಲ. ರವಿ ಗಣಗವ್ರು ಕುಮಾರಣ್ಣನ ಮೇಲೆ ಅಭಿಮಾನ ಐತೆ, ನೋಡಿದೀವಿ. ಈ ನಮ್ಮ ಮಧು ಕ್ಷೇತ್ರದಲ್ಲಿ ನಮ್ಮ ಉದಯಣ್ಣವ್ರಲ್ಲ ಲೆಕ್ಕವಿಲ್ಲಷ್ಟು ಮಾತಾಡೋ ರಾಜ್ಯ ಜನತೆ ನೋಡ್ತಾವ್ರೆ. ಸುಮಾರು ಜನ ಹೇಳ್ತಾವ್ರೆ ಕುಮಾರಣ್ಣನ ಬಗ್ಗೆ ಮಾತಾಡೋ ಅವಶ್ಯಕತೆ ಅವ್ರಿಗಿಲ್ಲ. ಕುಮಾರಣ್ಣನ ಧೂಳಿನ ಸಮಾನಕ್ಕೆ ಸಮಾನ ಅಲ್ಲ ಅವರು. ಅಂತ ಬಾಯಿ ಚಪ್ಪಲಕ್ಕೆ ಮಾತಾಡ್ಕೊತಾರೆ ಅಷ್ಟೇ ಕುಮಾರಣ್ಣನ ಬಗ್ಗೆ. ಅವ್ರಿಗೇನ್ ಗೊತ್ತು, ಕುಮಾರಣ್ಣ ಮಾಡಿರುವಷ್ಟು ಕಾರ್ಯಗಳು ಮಾಡ್ಲಿ ಅಷ್ಟೇ, ಏನೂ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಇವಾಗ ಮಂಡ್ಯಕ್ಕೆ ಪ್ರಥಮ ಬಾರಿಗೆ ನೋಡಿದ್ರೆ ಇವಾಗ ಉದಯಣ್ಣವ್ರು ಅಂತ ಹೇಳಿದ್ರಲ್ಲ, ಎಷ್ಟು ಜನಕ್ಕೆ ವಿಶೇಷ ಚೇತನ ಗಾಡಿ ಕೊಟ್ಟಿದ್ದಾರೋ? ಎಷ್ಟು ವರ್ಷ? 3 ವರ್ಷ ಆಯ್ತಾವ, 2 ವರ್ಷ ತುಂಬ 3 ವರ್ಷಕ್ಕೆ ಬೀಳ್ತಲ್ಲ. ಎಷ್ಟು ಜನಕ್ಕೆ ವಿಶೇಷ ಚೇತನ ಗಾಡಿ ಕೊಟ್ಟಿದ್ದಾರೆ ಸರ್. ಇದೇ ರವಿ ಗಣಿಗವ್ರು ಪಕ್ಷ ಭೇದ ಬೇರೆ. ಇವಾಗ ಸುಮಾರು ಜನಕ್ಕೆ ಹ್ಯಾಂಡಿಕ್ಯಾಪ್ಟ್ ಗಾಡಿ ಕೊಟ್ರು. ಉದಯಣ್ಣವ್ರು ಏನ್ ಮಾಡಿದಾರೋ? ಏನು ಮಾಡಿಲ್ಲ. ಅದ್ರಲ್ಲೂ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಯಾರು ಹತ್ರಕ್ಕೆ ಸೇರ್ಸ್ಕತ್ತಲ್ಲ. ನಮ್ಗೆ ಬಹಳ ಖುಷಿ ಐತೆ. ಕುಮಾರಣ್ಣವರು 2028ಕ್ಕೆ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಯ್ತದೆ. ಆದ್ರೂ ಕರ್ನಾಟಕ ರಾಜ್ಯದ ಜನತೆಗೆ ಬಹಳ ಖುಷಿ ಐತೆ. ಮುಂದಕ್ಕೆ ಮುಖ್ಯಮಂತ್ರಿ ಆಯ್ತಾರೆ ಅಂತ ಬಹಳ ಖುಷಿ ಐತೆ. ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದ್ರೆ 2006ರಲ್ಲಿ ಇಂಡಿಯಾದಲ್ಲೇ ಪ್ರಥಮ ಬಾರಿಗೆ ಗ್ರಾಮ ವಾಸ್ತವ್ಯ ಮಾಡಿದ್ರು. 2ನೇದಾಗಿ ಜನತಾ ದರ್ಶನ ಅಂತ ಮಾಡಿದ್ರು. ಜನತಾ ದರ್ಶನ ಹ್ಯಾಂಡಿಕ್ಯಾಪ್ಟು, ವಯೋವೃದ್ಧರು, ಜನಸಾಮಾನ್ಯರೆಲ್ಲ ವಿಸಿಟ್ ಮಾಡೋರು. ಅಂತ ಮುಖ್ಯಮಂತ್ರಿ ಯಾರು ಮಾಡಿಲ್ಲ. ಯಾರು ಇಂಥ ಪೆನ್ಷನ್ ಜಾಸ್ತಿ ಮಾಡೋರು. ಇವಾಗ CM ಆದ್ರಲ್ಲ, ಇವಾಗ ಬಜೆಟ್ ಮಾಡೋರು 3-4 ಸರಿ. ಹ್ಯಾಂಡಿಕ್ಯಾಪ್ಟ್ಗೆ ಏನಾರು 100-200 ರೂಪಾಯಿ. ವಿಧೇಯರಿಗೆ ಬ್ರೈನು ಕಣ್ ಕಾಣ್ದವರು ಯಾರಿಗಾರ ಏನಾರ ಮಾಡಿದಾರ? ಮುಖ್ಯಮಂತ್ರಿ ಮಾಡೇ ಇಲ್ಲ. ನಾನು ಕಾಯ್ತಾ ಇದ್ದೀನಿ, ಯಾವ್ದಾರು ಇಲ್ಲೊಂದು ಫಂಕ್ಷನ್ ಆದಾಗ ಬಂದ್ರೆ ಮುಖ್ಯಮಂತ್ರಿ ಜೊತೆ ಡಿಸ್ಕಸ್ ಮಾಡ್ಬೇಕು, ಮಾತಾಡ್ಬೇಕು. ಏನಣ್ಣ ಮಾಡುತ್ತಾ, ಏನ್ ಸರ್ ಮಾಡಿದ್ದೀರಿ ಅಂತ ಮಾತಾಡೋಣ ಅಂತ ಇದ್ದೀವಿ ನಾವು. ಹ್ಯಾಂಡಿಕ್ಯಾಪ್ ಮಾತಾಡೋಣ ಅಂತ. ಇದೇ ನಮ್ಮ ಕುಮಾರಣ್ಣ ಪೆನ್ಷನ್ ಜಾಸ್ತಿ ಮಾಡೋರು, ಯಡಿಯೂರಪ್ಪ ಅವ್ರು ಪೆನ್ಷನ್ ಜಾಸ್ತಿ ಮಾಡೋರು. ಇವ್ರು ಯಾರು ಮಾಡಿಲ್ಲ ಸರ್.
ಇಂಥ ಮುಖ್ಯಮಂತ್ರಿಯ ಕಾಣ್ಬೇಕು ಅಂತಂದ್ರೆ ರಾಜೇಶ್ ಅಂತ ಅರ್ಥ ಮಾಡ್ಕೋಬೇಕು. ಬೇಸ ತಗೋರ ಕಾಂಗ್ರೆಸ್ ಸರ್ಕಾರ ನೋಡಿ ಬೇಸ ಈ ಗ್ಯಾರಂಟಿಗಳೆಲ್ಲ ಕೊಟ್ಬಿಟ್ಟವ್ರಲ್ಲ ರಾಜ್ಯದ ಅಂಗವಿಕಲರು ಏನ್ ಅನ್ಯಾಯ ಮಾಡಿದ್ರ? ಶಕ್ತಿ ಯೋಜನೆ ಅಂತ ಮಾಡೋರಲ್ಲ, ಹ್ಯಾಂಡಿಕ್ಯಾಪ್ ಫ್ರೀ ಪಾಸ್ ಮಾಡೋರು ಕಾಂಗ್ರೆಸ್ ಸರ್ಕಾರ ಮಾಡ್ಬೋದಾಯ್ತಲ್ಲ ಸರ್, ಮಾಡಿಲ್ಲ. ಹ್ಯಾಂಡಿಕ್ಯಾಪ್ಗೆ ಬಹಳ ಇವಾಗ ನಾವು ಒಂದು ಬಸ್ ಹತ್ಬೇಕಾದ್ರೆ ವಯಸ್ಸಾದವ್ರು ಹ್ಯಾಂಡಿಕ್ಯಾಪ್ಗಳು ಎಷ್ಟು ಹಿಂಸೆ ಆಗದೆ ಗೊತ್ತಾ ಬಸ್ ಹತ್ತಕ್ಕೆ? ಶಕ್ತಿ ಯೋಜನೆ ಅಂತ ಮಾಡ್ಬಿಟ್ರು. ಸ್ತ್ರೀ ಶಕ್ತಿ, ಆಮೇಲೆ ಭಾಗ್ಯಲಕ್ಷ್ಮಿ ಅಂತ ಇದು ಉಚಿತ 2,000 ಕೊಡ್ತಾವ್ರಲ್ಲ, ಯಾರು ನಮ್ಮ ತಲೆ ಮೇಲೆ ಹಾಕ್ತಾವ್ರೆ? ಏನಕ್ಕೆ ಮಾಡಿದ್ರು? 2028 ಕುಮಾರಣ್ಣ ಮುಖ್ಯಮಂತ್ರಿ ಮಾಡ್ತೀರಿ? 100ಕ್ಕೆ 100 ಮುಖ್ಯಮಂತ್ರಿ ಆಗೇ ಆಯ್ತಾರಣ್ಣ. 28ಕ್ಕೆ ಅಷ್ಟು ಬೇಜಾರಾಗ್ಬಿಟ್ಟು ಇವ್ರು ಬಿಟ್ಟಿ ಭಾಗ್ಯಕ್ಕೆ ಜನಗಳು ಅದ್ರಲ್ಲಿ ಒಂದ್ ಸ್ವಲ್ಪ ಮನ್ಸು ಹೊತ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಓಟ್ ತಕೊಂಡಿ 136 ಸೀಟ್ ಗೆದ್ಬಿಟ್ರು. ಮುಂದಕ್ಕೆ ಮೈತ್ರಿ ಸರ್ಕಾರ, ಬಿಜೆಪಿ JDS ಮೈತ್ರಿ ಸರ್ಕಾರ ಪಕ್ಕ 100ಕ್ಕೆ 100 2027 ಮುಖ್ಯಮಂತ್ರಿ ಆಗೇ ಆಯ್ತಾರಣ್ಣ. ಗೆದ್ದೆ ಗೆಲ್ತಾರಣ್ಣ, ಮುಖ್ಯಮಂತ್ರಿ ಆಯ್ತಾರಣ್ಣ. ಧನ್ಯವಾದಗಳು. ನಮ್ಮ ಹೆಸರು ಸೋಮಣ್ಣ, ಚಿಕ್ಕರಸಿಂಗೆರೆ, ಮದ್ದೂರು ತಾಲೂಕಣ್ಣ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.